ಅದೆಲ್ಲ ನಿಮ್ಮನ್ನು ಕೂಡಿಸಿಟ್ಟೇ ಡಿಸ್ಕಸ್ ಮಾಡಿದ್ದೀವಲ್ಲ, ಎಲ್ಲ ಹೇಳಿದಾರಲ್ಲ. ಯೂನಿಟ್ಗಳು ಜಾಸ್ತಿ ನೋಡಿ, ಗೃಹ ಜ್ಯೋತಿಯಲ್ಲಿ ಯೂನಿಟ್ ಜಾಸ್ತಿ ಆದರೆ ಹೆಂಗೆ ಬರ್ತದೆ? ನಾವು ಆ ಪಾಲಿಸಿ ಅನೌನ್ಸ್ ಮಾಡಿದಾಗ ನಾವೇನು ಹೇಳಿದ್ವಿ, 200 ಯೂನಿಟ್ ತನಕ ಇದು ಮಾಡಿದ್ದು ಹೇಳಿದ್ವಿ. ಅದು ಸಮೇತ ಒಂದು ವರ್ಷದ ಅವರೇಜ್ ತೆಗೆದು 10% ಎಕ್ಸ್ಟ್ರಾ ಕೊಡ್ತೀವಿ. ಈ 200 ಯೂನಿಟಿಗಿಂತ ಜಾಸ್ತಿ ಆದರೆ ಅದು ಎಷ್ಟು ಜಾಸ್ತಿ ಅದಕ್ಕೆ ಅವರು ದುಡ್ಡು ಕೊಡಬೇಕು. ಹೆಚ್ಚು ಜಾಸ್ತಿ ಆಗುತ್ತೆ, ಇಡೀ ಕರೆಂಟ್ ಬಿಲ್ ಅದು 200 ಯೂನಿಟ್ ಒಳಗಡೆ ಅವರು ನಿಲ್ಲಿಸಬೇಕಾಗ್ತದೆ. ನೋಡಿ, ಎಲೆಕ್ಟ್ರಿಸಿಟಿ ಅದು ಮಾತ್ರ ಅವರು ಮಾಡ್ಲಿಕ್ಕೆ ಆಗುತ್ತೆ. ನಮ್ಮ ಗೃಹಜ್ಯೋತಿಯಲ್ಲಿ ಬರೋದು ಎಲೆಕ್ಟ್ರಿಸಿಟಿ, ನಾವು ಎಲೆಕ್ಟ್ರಿಸಿಟಿ ಕೊಡ್ತೀವಿ, ಅದು ಬಿಲ್ ಬರುವಾಗ ಕೊಡಬೇಕಾಗ್ತದೆ. ಸರ್ ಮತ್ತಿನ್ನೊಂದು ಸರ್ ಚಿಕ್ಕಮಗಳೂರಿನ ಅರಣ್ಯ ಇಲಾಖೆ ಮೊದಲಿಗೆ ನಮ್ಮ ಚಿಕ್ಕಮಗಳೂರಲ್ಲಿ ಆನೆಘಾಟ, ಚಿತ್ರಘಾಟ, ಹುಲಿಘಾಟ ಸ್ಟಾರ್ಟ್ ಆಗಿದೆ. ಚಿಕ್ಕಮಗಳೂರಿನ ಮುತ್ತೋಡಿ ಭಾಗಕ್ಕೆ ಹುಲಿ ತಂದುಬಿಟ್ರು ಸರ್. ಅದು ಎಲ್ಲ ಕಡೆ ಓಡಾಡ್ತು, ಚಿರತೆ ಬಿಟ್ಟರು, ಚಿರತೆ ದಾಳಿ ಮಾಡಿತು. ಈಗ ಕರಡಿ ಸದ್ಯ ಬಳ್ಳಾರಿಯಿಂದ ತಗೊಂಡು ಅದೆಲ್ಲ ನಿಮ್ಮನ್ನು ಕೂಡಿಸಿಟ್ಟೇ ಡಿಸ್ಕಸ್ ಮಾಡಿದ್ದೀವಲ್ಲ, ಎಲ್ಲ ಹೇಳಿದಾರಲ್ಲ. ಯೂನಿಟ್ಗಳು ಜಾಸ್ತಿ ನೋಡಿ, ಗೃಹ ಜ್ಯೋತಿಯಲ್ಲಿ ಯೂನಿಟ್ ಜಾಸ್ತಿ ಆದರೆ ಹೆಂಗೆ ಬರ್ತದೆ? ನಾವು ಆ ಪಾಲಿಸಿ ಅನೌನ್ಸ್ ಮಾಡಿದಾಗ ನಾವೇನು ಹೇಳಿದ್ವಿ, 200 ಯೂನಿಟ್ ತನಕ ಇದು ಮಾಡಿದ್ದು ಹೇಳಿದ್ವಿ. ಅದು ಸಮೇತ ಒಂದು ವರ್ಷದ ಅವರೇಜ್ ತೆಗೆದು 10% ಎಕ್ಸ್ಟ್ರಾ ಕೊಡ್ತೀವಿ. ಈ 200 ಯೂನಿಟಿಗಿಂತ ಜಾಸ್ತಿ ಆದರೆ ಅದು ಎಷ್ಟು ಜಾಸ್ತಿ ಅದಕ್ಕೆ ಅವರು ದುಡ್ಡು ಕೊಡಬೇಕು. ಹೆಚ್ಚು ಜಾಸ್ತಿ ಆಗುತ್ತೆ, ಇಡೀ ಕರೆಂಟ್ ಬಿಲ್ ಅದು 200 ಯೂನಿಟ್ ಒಳಗಡೆ ಅವರು ನಿಲ್ಲಿಸಬೇಕಾಗ್ತದೆ. ನೋಡಿ, ಎಲೆಕ್ಟ್ರಿಸಿಟಿ ಅದು ಮಾತ್ರ ಅವರು ಮಾಡ್ಲಿಕ್ಕೆ ಆಗುತ್ತೆ. ನಮ್ಮ ಗೃಹಜ್ಯೋತಿಯಲ್ಲಿ ಬರೋದು ಎಲೆಕ್ಟ್ರಿಸಿಟಿ, ನಾವು ಎಲೆಕ್ಟ್ರಿಸಿಟಿ ಕೊಡ್ತೀವಿ, ಅದು ಬಿಲ್ ಬರುವಾಗ ಕೊಡಬೇಕಾಗ್ತದೆ. ಸರ್ ಮತ್ತಿನ್ನೊಂದು ಸರ್ ಚಿಕ್ಕಮಗಳೂರಿನ ಅರಣ್ಯ ಇಲಾಖೆ ಮೊದಲಿಗೆ ನಮ್ಮ ಚಿಕ್ಕಮಗಳೂರಲ್ಲಿ ಆನೆಘಾಟ, ಚಿತ್ರಘಾಟ, ಹುಲಿಘಾಟ ಸ್ಟಾರ್ಟ್ ಆಗಿದೆ. ಚಿಕ್ಕಮಗಳೂರಿನ ಮುತ್ತೋಡಿ ಭಾಗಕ್ಕೆ ಹುಲಿ ತಂದುಬಿಟ್ರು ಸರ್. ಅದು ಎಲ್ಲ ಕಡೆ ಓಡಾಡ್ತು, ಚಿರತೆ ಬಿಟ್ಟರು, ಚಿರತೆ ದಾಳಿ ಮಾಡಿತು. ಈಗ ಕರಡಿ ಸದ್ಯ ಬಳ್ಳಾರಿಯಿಂದ ತಗೊಂಡು ಅದೆಲ್ಲ ನಿಮ್ಮನ್ನು ಕೂಡಿಸಿಟ್ಟೇ ಡಿಸ್ಕಸ್ ಮಾಡಿದ್ದೀವಲ್ಲ, ಎಲ್ಲ ಹೇಳಿದಾರಲ್ಲ. ಯೂನಿಟ್ಗಳು ಜಾಸ್ತಿ ನೋಡಿ, ಗೃಹ ಜ್ಯೋತಿಯಲ್ಲಿ ಯೂನಿಟ್ ಜಾಸ್ತಿ ಆದರೆ ಹೆಂಗೆ ಬರ್ತದೆ? ನಾವು ಆ ಪಾಲಿಸಿ ಅನೌನ್ಸ್ ಮಾಡಿದಾಗ ನಾವೇನು ಹೇಳಿದ್ವಿ, 200 ಯೂನಿಟ್ ತನಕ ಇದು ಮಾಡಿದ್ದು ಹೇಳಿದ್ವಿ. ಅದು ಸಮೇತ ಒಂದು ವರ್ಷದ ಅವರೇಜ್ ತೆಗೆದು 10% ಎಕ್ಸ್ಟ್ರಾ ಕೊಡ್ತೀವಿ. ಈ 200 ಯೂನಿಟಿಗಿಂತ ಜಾಸ್ತಿ ಆದರೆ ಅದು ಎಷ್ಟು ಜಾಸ್ತಿ ಅದಕ್ಕೆ ಅವರು ದುಡ್ಡು ಕೊಡಬೇಕು. ಹೆಚ್ಚು ಜಾಸ್ತಿ ಆಗುತ್ತೆ, ಇಡೀ ಕರೆಂಟ್ ಬಿಲ್ ಅದು 200 ಯೂನಿಟ್ ಒಳಗಡೆ ಅವರು ನಿಲ್ಲಿಸಬೇಕಾಗ್ತದೆ. ನೋಡಿ, ಎಲೆಕ್ಟ್ರಿಸಿಟಿ ಅದು ಮಾತ್ರ ಅವರು ಮಾಡ್ಲಿಕ್ಕೆ ಆಗುತ್ತೆ. ನಮ್ಮ ಗೃಹಜ್ಯೋತಿಯಲ್ಲಿ ಬರೋದು ಎಲೆಕ್ಟ್ರಿಸಿಟಿ, ನಾವು ಎಲೆಕ್ಟ್ರಿಸಿಟಿ ಕೊಡ್ತೀವಿ, ಅದು ಬಿಲ್ ಬರುವಾಗ ಕೊಡಬೇಕಾಗ್ತದೆ. ಸರ್ ಮತ್ತಿನ್ನೊಂದು ಸರ್ ಚಿಕ್ಕಮಗಳೂರಿನ ಅರಣ್ಯ ಇಲಾಖೆ ಮೊದಲಿಗೆ ನಮ್ಮ ಚಿಕ್ಕಮಗಳೂರಲ್ಲಿ ಆನೆಘಾಟ, ಚಿತ್ರಘಾಟ, ಹುಲಿಘಾಟ ಸ್ಟಾರ್ಟ್ ಆಗಿದೆ. ಚಿಕ್ಕಮಗಳೂರಿನ ಮುತ್ತೋಡಿ ಭಾಗಕ್ಕೆ ಹುಲಿ ತಂದುಬಿಟ್ರು ಸರ್. ಅದು ಎಲ್ಲ ಕಡೆ ಓಡಾಡ್ತು, ಚಿರತೆ ಬಿಟ್ಟರು, ಚಿರತೆ ದಾಳಿ ಮಾಡಿತು. ಈಗ ಕರಡಿ ಸದ್ಯ ಬಳ್ಳಾರಿಯಿಂದ ತಗೊಂಡು ಅದೆಲ್ಲ ನಿಮ್ಮನ್ನು ಕೂಡಿಸಿಟ್ಟೇ ಡಿಸ್ಕಸ್ ಮಾಡಿದ್ದೀವಲ್ಲ, ಎಲ್ಲ ಹೇಳಿದಾರಲ್ಲ. ಯೂನಿಟ್ಗಳು ಜಾಸ್ತಿ ನೋಡಿ, ಗೃಹ ಜ್ಯೋತಿಯಲ್ಲಿ ಯೂನಿಟ್ ಜಾಸ್ತಿ ಆದರೆ ಹೆಂಗೆ ಬರ್ತದೆ? ನಾವು ಆ ಪಾಲಿಸಿ ಅನೌನ್ಸ್ ಮಾಡಿದಾಗ ನಾವೇನು ಹೇಳಿದ್ವಿ, 200 ಯೂನಿಟ್ ತನಕ ಇದು ಮಾಡಿದ್ದು ಹೇಳಿದ್ವಿ. ಅದು ಸಮೇತ ಒಂದು ವರ್ಷದ ಅವರೇಜ್ ತೆಗೆದು 10% ಎಕ್ಸ್ಟ್ರಾ ಕೊಡ್ತೀವಿ. ಈ 200 ಯೂನಿಟಿಗಿಂತ ಜಾಸ್ತಿ ಆದರೆ ಅದು ಎಷ್ಟು ಜಾಸ್ತಿ ಅದಕ್ಕೆ ಅವರು ದುಡ್ಡು ಕೊಡಬೇಕು. ಹೆಚ್ಚು ಜಾಸ್ತಿ ಆಗುತ್ತೆ, ಇಡೀ ಕರೆಂಟ್ ಬಿಲ್ ಅದು 200 ಯೂನಿಟ್ ಒಳಗಡೆ ಅವರು ನಿಲ್ಲಿಸಬೇಕಾಗ್ತದೆ. ನೋಡಿ, ಎಲೆಕ್ಟ್ರಿಸಿಟಿ ಅದು ಮಾತ್ರ ಅವರು ಮಾಡ್ಲಿಕ್ಕೆ ಆಗುತ್ತೆ. ನಮ್ಮ ಗೃಹಜ್ಯೋತಿಯಲ್ಲಿ ಬರೋದು ಎಲೆಕ್ಟ್ರಿಸಿಟಿ, ನಾವು ಎಲೆಕ್ಟ್ರಿಸಿಟಿ ಕೊಡ್ತೀವಿ, ಅದು ಬಿಲ್ ಬರುವಾಗ ಕೊಡಬೇಕಾಗ್ತದೆ. ಸರ್ ಮತ್ತಿನ್ನೊಂದು ಸರ್ ಚಿಕ್ಕಮಗಳೂರಿನ ಅರಣ್ಯ ಇಲಾಖೆ ಮೊದಲಿಗೆ ನಮ್ಮ ಚಿಕ್ಕಮಗಳೂರಲ್ಲಿ ಆನೆಘಾಟ, ಚಿತ್ರಘಾಟ, ಹುಲಿಘಾಟ ಸ್ಟಾರ್ಟ್ ಆಗಿದೆ. ಚಿಕ್ಕಮಗಳೂರಿನ ಮುತ್ತೋಡಿ ಭಾಗಕ್ಕೆ ಹುಲಿ ತಂದುಬಿಟ್ರು ಸರ್. ಅದು ಎಲ್ಲ ಕಡೆ ಓಡಾಡ್ತು, ಚಿರತೆ ಬಿಟ್ಟರು, ಚಿರತೆ ದಾಳಿ ಮಾಡಿತು. ಈಗ ಕರಡಿ ಸದ್ಯ ಬಳ್ಳಾರಿಯಿಂದ ತಗೊಂಡು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.